ನೋಡಿ, ಅಪಾರವಾದಂಥ ಜನಮನ್ನಣೆ, ಪ್ರೀತಿ, ವಿಶ್ವಾಸವನ್ನು ಇಷ್ಟೊಂದು ದೊಡ್ಡ ಮಟ್ಟದ ಜನವನ್ನು ಸಂಪಾದನೆ ಮಾಡಬೇಕು ಅಂತ ಹೇಳಿದ್ರೆ, ಅವರು ರಾಜಕೀಯ ಇತಿಹಾಸದಲ್ಲೇ ಹೆಸರು ಮಾಡಲಿಲ್ಲವಾದರೂ ರಾಜಕೀಯ ರಂಗದಲ್ಲಿ ಇದ್ದಂಥವರ ಹಿಂದೆ ಬೆನ್ನೆಲುಬಾಗಿ ನಿಂತಿದ್ದಂತಹ ಪರಿ ಇವತ್ತು ಎಷ್ಟರ ಮಟ್ಟಿಗೆ ಜನಗಳನ್ನು ಸಂಪಾದಿಸಿದ್ದೆ ಅದನ್ನು ನಿಜಕ್ಕೂ ನೋಡಿದ್ರೆ ಆಶ್ಚರ್ಯ ಅನಿಸುತ್ತೆ. ನೋಡಿ, ಪುತ್ರ ಎಚ್.ಡಿ. ರೇವಣ್ಣ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿದೆ. ಪುತ್ರ ರೇವಣ್ಣ ನಿವಾಸದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನು ಮಾಡಲಾಗಿದೆ. ಬಹಳಷ್ಟು ಅಚ್ಚುಕಟ್ಟಾದಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮಳೆಯ ನಡುವೆಯೂ ಕೂಡ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ ಸಾರ್ವಜನಿಕರು. ಪುತ್ರ ಎಚ್.ಡಿ. ರೇವಣ್ಣ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ಸಕಲ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬ್ಯಾರಿಕೇಡ್ನ ವ್ಯವಸ್ಥೆಯ ಮೂಲಕ ಜನತೆ ಅಂದರೆ ಸಾರ್ವಜನಿಕರು ಸರತಿ ಸಾಲಿನಲ್ಲಿ ಬಂದು ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಪ್ರಧಾನಮಂತ್ರಿಗಳ ಮನೆಗೆ ಒಂದು ನಮ್ಮಗಳ ಮನೆಗೆ ಹೋದಷ್ಟು ಸುಲಭವಾಗಿ ಮನೆಗೆ ಹೋಗ್ಬೋದಿತ್ತು. ಹೋದಂಥ ಪ್ರತಿಯೊಬ್ಬರಿಗೂ ಫಸ್ಟು ಕಾಫಿ ಇಲ್ಲ ಟೀ ಕೊಡಿಸ್ತಿದ್ರು, ಊಟ ಮಾಡಿದ್ರೆ ಅಂತಿದ್ರು, ಊಟ ಮಾಡಿಲ್ಲ ಅಂದರೆ ಊಟ ಕೊಡಿಸ್ತಿದ್ರು. ಏನು ಕುಟುಂಬ ಸಮೇತ ಏನಾರು ಹೋಗಿದ್ರೆ ಅರ್ಶಿನ ಕುಂಕುಮ ಕೊಟ್ಟು ಕಳಿಸ್ತಿದ್ರು. ಒಂದು ತಾಯಿ ಸಮಾನರು, ಅವ್ರನ್ನ ಕಳ್ಕೊಂಡು ತುಂಬ ಮನಸ್ಸಿಗೆ ನಮ್ಮ ತಾಯಿನ ಕಳ್ಕೊಂಡು ಅಷ್ಟೇ ನೋವಾಗ್ತದೆ. ಅದರಿಂದ ಅವ್ರನ್ನ ದರ್ಶನ ಮಾಡಿ ಅವರ ಒಂದು ಏನು ಅವರ ಕಾರ್ಯ ಮುಗಿಯೋ ತನಕ ಇದ್ದು ಹೋಗೋಣ ಅಂತ ನಾವು ಮಡಿಕೇರಿಯಿಂದ ಬಂದಿದ್ದೀವಿ. ನೀವು ನೋಡತ್ತೀರಿ ಯಾವ ಬಂದಿದ್ದು ಬೆಳಿಗ್ಗೆ ಬಂದರೆ ಮಳೆಯ ನಡುವೆಯೂ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಈಗಷ್ಟೇ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಮಡಿಕೇರಿಯಿಂದಲೂ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಅಂದರೆ ಆ ತಾಯಿ, ಆ ಮಾತೃ ಸ್ವರೂಪಿ ಏನಿದ್ದಾರೆ ಚೆನ್ನಮ್ಮ, ಮನೆಗೆ ಬಂದಂಥವರನ್ನು ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದಂಥ ರೀತಿ, ನಡೆಸ್ಕೊಂಡಂತಹ ರೀತಿ, ದಂಪತಿ ಸಮೇತ ಯಾರಾದರೂ ಬಂದರೆ ಮನೆಯಿಂದ ಹೊರಗಡೆ ಹೋಗಬೇಕಾದಾಗ ಅರಿಶಿನ ಕುಂಕುಮ ಕೊಡೋದು ನಮ್ಮ ಸಂಪ್ರದಾಯ. ಆ ಸಂಸ್ಕೃತಿಗೆ ತಕ್ಕಂಥ ನಡವಳಿಕೆ ಒಂದು ರಾಜಕೀಯ, ಅದರಲ್ಲೂ ಕೂಡ ಎಂತಹ ರಾಜಕೀಯ ಹಿರಿಮೆಯನ್ನು ಹೊಂದಿರುವಂತಹ ಫ್ಯಾಮಿಲಿ, ಆ ಫ್ಯಾಮಿಲಿಯಿಂದ ಇಷ್ಟು ಉನ್ನತ ನಡವಳಿಕೆ ಇದೆಯಲ್ಲ, ಆ ನಡವಳಿಕೆನೇ ಇವತ್ತು ಇಷ್ಟು ದೊಡ್ಡ ಮಟ್ಟದ ಅಪಾರ ಪ್ರಮಾಣದ ಅಭಿಮಾನಿಗಳು ರಾಜ್ಯದ ಮೂಲೆ ಮೂಲೆಯಿಂದ ಆಗಮಿಸ್ತಾ ಇದ್ದಾರೆ.